ವೇಗದ ಚಕ್ರಗಳ ಕನಸು. ಚಿಕ್ಕ ಪಟ್ಟಣದ ಅಂಚಿನಲ್ಲಿರುವ ಹಸಿರು ಹೊಲಗಳ ಮಧ್ಯೆ ಆದಿತ್ಯನ ಮನೆಯಿತ್ತು. ಬಾಲ್ಯದಿಂದಲೇ ಅವನಿಗೆ ಬೈಕ್ಗಳ ಮೇಲೆ ಅಪಾರವಾದ ಆಸಕ್ತಿ. ರಸ್ತೆಯಲ್ಲಿ ಒಂದು ಸ್ಪೋರ್ಟ್ ಬೈಕ್ ಶಬ್ದ ಮಾಡುತ್ತಾ ಹೋದ್ರೆ ಸಾಕು, ಅವನ ಕಣ್ಣುಗಳಲ್ಲಿ ಮಿನುಗು ಮೂಡುತ್ತಿತ್ತು. ಟಿವಿಯಲ್ಲಿ ಅವನು ನೋಡುತ್ತಿದ್ದ ರೇಸ್ಗಳು, ಮೋಟೋಜಿಪಿ ಅವನ ಕನಸಿಗೆ ಬೆಂಕಿ ಹಚ್ಚಿದ್ದವು. ಆದಿತ್ಯನ ತಂದೆ ಕೃಷಿಕ. ಮೊದಲು ಓದು, ನಂತರ ಕನಸು ಎಂದು ಹೇಳುತ್ತಿದ್ದರು. ಆದರೆ ಆದಿತ್ಯನ ಮನಸ್ಸು ಬೈಕ್ ರೇಸ್ಗಳ ಕಡೆಗೆ ಎಳೆಯುತ್ತಲೇ ಇತ್ತು. ಶಾಲೆಯ ನಂತರ ಅವನು ತನ್ನ ಹಳೆಯ 150 ಸಿಸಿ ಬೈಕನ್ನು ಸ್ವಚ್ಛಗೊಳಿಸಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿ ಅಭ್ಯಾಸ ಮಾಡುತ್ತಿದ್ದ. ಅವನ ಗೆಳೆಯ ಕಿರಣ್ ಅವನಿಗೆ ಸದಾ ಬೆಂಬಲ. ಒಂದಿನ ನೀನು ದೊಡ್ಡ ರೇಸರಾಗ್ತೀಯ ಎಂದು ಕಿರಣ್ ಹೇಳುತ್ತಿದ್ದ. ಒಂದು ದಿನ ಪಟ್ಟಣದಲ್ಲಿ ಯುವ ವೇಗೋತ್ಸವ ಎಂಬ ಬೈಕ್ ರೇಸ್ ಸ್ಪರ್ಧೆ ನಡೆಯಲಿದೆ ಎಂಬ ಸುದ್ದಿ ಬಂತು. ಮೊದಲ ಬಹುಮಾನ ದೊಡ್ಡದು ಇರಲಿಲ್ಲ, ಆದರೆ ಗೆದ್ದವರಿಗೆ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶ ದೊರೆಯುತ್ತಿತ್ತು. ಆದಿತ್ಯನ ಹೃದಯ ಬಡಿತ ಹೆಚ್ಚಾಯಿತು. ಇದೇ ಅವನಿಗೆ ಅವಕಾಶ. ಆದರೆ ಒಂದು ಸಮಸ್ಯೆ ಇತ್ತು. ಅವನ ಬೈಕ್ ಹಳೆಯದು. ಸ್ಪರ್ಧೆಯಲ್ಲಿ ಭಾಗವಹಿಸುವ ಇತರ ಯುವಕರು ಹೊಸ ಶಕ್ತಿಶಾಲಿ ಬೈಕ್ಗಳನ್ನು ತರಲಿದ್ದಾರೆ. ಆದಿತ್ಯ ಸ್ವಲ್ಪ ಆತಂಕಗೊಂಡ. ಆ ರಾತ್ರಿ ಅವನು ತಂದೆಯ ಬಳಿ ಹೋಗಿ ತನ್ನ ಕನಸಿನ ಬಗ್ಗೆ ತೆರೆದ ಮನಸ್ಸಿನಿಂದ ಹೇಳಿದ. ಅಪ್ಪ, ನಾನು ಈ ರೇಸ್ನಲ್ಲಿ ಭಾಗವಹಿಸಲು ಇಷ್ಟಪಡುತ್ತೇನೆ. ಗೆದ್ದರೂ ಗೆಲ್ಲದವರು ನಾನು ಪ್ರಯತ್ನ ಮಾಡಬೇಕು. ತಂದೆ ಕೆಲವು ಕ್ಷಣ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು, ಕನಸು ಕಾಣುವುದು ತಪ್ಪಲ್ಲ, ಆದರೆ ಸುರಕ್ಷತೆ ಮುಖ್ಯ. ನೀನು ಜಾಗ್ರತೆಯಿಂದ ಸ್ಪರ್ಧಿಸಿದರೆ ನಾನು ವಿರೋಧಿಸುವುದಿಲ್ಲ. ಆ ಮಾತುಗಳು ಆದಿತ್ಯನಿಗೆ ಬಲ ನೀಡಿದವು. ರೇಸ್ ದಿನ ಬಂತು. ಪಟ್ಟಣದ ಹೊರವಲಯದ ದೊಡ್ಡ ಮೈದಾನದಲ್ಲಿ ಟ್ರ್ಯಾಕ್ ಸಿದ್ಧವಾಗಿತ್ತು. ಜನರು ಜೋರಾಗಿ ಕೂಗುತ್ತಿದ್ದರು. ಭಾಗವಹಿಸುವವರಲ್ಲಿ ಅರವಿಂದ್ ಎಂಬ ಹುಡುಗ ಇದ್ದ. ಅವನು ಪಟ್ಟಣದ ಶ್ರೀಮಂತ ವ್ಯಾಪಾರಿಯ ಮಗ. ಅವನ ಬಳಿ ಹೊಸ ಸ್ಪೋರ್ಟ್ ಬೈಕಿತ್ತು. ಅವನು ಆತ್ಮವಿಶ್ವಾಸದಿಂದ ನಗುತ್ತಾ ಇತರರನ್ನು ನೋಡುತ್ತಿದ್ದ. ಆದಿತ್ಯ ತನ್ನ ಹಳೆಯ 150 ಸಿಸಿ ಬೈಕ್ ಮೇಲೆ ಕುಳಿತುಕೊಂಡಾಗ ಅವನ ಮನಸ್ಸಿನಲ್ಲಿ ಒಂದೇ ಮಾತು, ನನ್ನ ಶಕ್ತಿ, ನನ್ನ ಆತ್ಮವಿಶ್ವಾಸ. ಸಿಗ್ನಲ್ ಕೊಟ್ಟ ಕೂಡಲೇ ಬೈಕ್ಗಳು ಗರ್ಜನೆ ಮಾಡುತ್ತಾ ಮುಂದೆ ಹಾರಿದವು. ಮೊದಲ ಸುತ್ತಿನಲ್ಲಿ ಅರವಿಂದ್ ಮುಂಚೂಣಿಯಲ್ಲಿದ್ದ. ಆದಿತ್ಯ 3ನೇ ಸ್ಥಾನದಲ್ಲಿದ್ದ. ಟ್ರ್ಯಾಕ್ನ ಒಂದು ತಿರುವಿನಲ್ಲಿ ಧೂಳು ಏರಿತು. ಆದಿತ್ಯನ ಕಣ್ಣುಗಳಿಗೆ ಸ್ವಲ್ಪ ಮಣ್ಣು ಬಿದ್ದರೂ ಅವನು ಮನಸ್ಸು ಕಳೆದುಕೊಳ್ಳಲಿಲ್ಲ. ಅವನು ತನ್ನ ಬೈಕ್ ನಿಯಂತ್ರಣವನ್ನು ಕಾಪಾಡಿಕೊಂಡು ನಿಶ್ಚಿತವಾಗಿ ತಿರುವು ತಗೊಂಡ. 2ನೇ ಸುತ್ತಿನಲ್ಲಿ ಅವನು 2ನೇ ಸ್ಥಾನಕ್ಕೆ ಏರಿದ. ಕೊನೆಯ ಸುತ್ತು ಆರಂಭವಾಗಿತ್ತು. ಜನರ ಕೂಗು ಹೆಚ್ಚಾಗುತ್ತಿತ್ತು. ಅರವಿಂದ್ ಮತ್ತು ಆದಿತ್ಯ ನಡುವೆ ಅಂತರ ಕಡಿಮೆಯಾಯಿತು. ಒಂದು ದೊಡ್ಡ ತಿರುವು ಬಾಕಿ. ಅರವಿಂದ್ ವೇಗ ಹೆಚ್ಚಿಸಿದ, ಆದರೆ ಅವನು ಸ್ವಲ್ಪ ನಿಯಂತ್ರಣ ಕಳೆದುಕೊಂಡು ಟ್ರ್ಯಾಕ್ ಹೊರಗೆ ಹೋಗುವ ಪರಿಸ್ಥಿತಿ ಬಂದಿತು. ಅದನ್ನು ನೋಡಿ ಆದಿತ್ಯ ಕ್ಷಣ ಮಾತ್ರ ಗಾಬರಿಯಾದ. ಆದರೆ ಅವನು ಸುರಕ್ಷಿತವಾಗಿ ತನ್ನ ಮಾರ್ಗ ಹಿಡಿದು ಮುಂದೆ ಸಾಗಿದ. ಕೊನೆಯ ನೇರ ದಾರಿಯಲ್ಲಿ ಅವನು ಸಂಪೂರ್ಣ ವೇಗದಲ್ಲಿ ಬೈಕ್ ಚಲಾಯಿಸಿದ. ಗಾಳಿಯ ಶಬ್ದ, ಇಂಜಿನ್ ಗರ್ಜನೆ, ಜನರ ಕೂಗು ಎಲ್ಲವೂ ಒಂದಾಗಿ ಅವನ ಹೃದಯದಲ್ಲಿ ಸ್ಪಂದಿಸಿತು. ಫಿನಿಶ್ ಲೈನ್ ದಾಟಿದ ಕ್ಷಣ ಜನರು ಚಪ್ಪಾಳೆ ಹೊಡೆದರು. ಆದಿತ್ಯ ಗೆದ್ದಿದ್ದ. ಅರವಿಂದ್ ಕೂಡ ಸುರಕ್ಷಿತವಾಗಿ ರೇಸ್ ಮುಗಿಸಿದ. ಅವನು ಆದಿತ್ಯನ ಬಳಿ ಬಂದು ಕೈಕುಲುಕಿದ. ನಿನ್ನ ಧೈರ್ಯ ಮತ್ತು ನಿಯಂತ್ರಣ ಅದ್ಭುತ ಎಂದು ಅಭಿನಂದಿಸಿದ. ಆದಿತ್ಯ ವಿನಯದಿಂದ ನಕ್ಕ. ಬಹುಮಾನ ವಿತರಣಾ ಸಮಾರಂಭದಲ್ಲಿ ಆಯೋಜಕರು ಘೋಷಿಸಿದರು, ಇವನು ಕೇವಲ ವೇಗದಿಂದಲ್ಲ, ಸುರಕ್ಷತೆ ಮತ್ತು ನಿಯಂತ್ರಣದಿಂದ ಗೆದ್ದಿದ್ದಾನೆ. ಆ ಮಾತುಗಳು ಆದಿತ್ಯನಿಗೆ ಅತ್ಯಂತ ಮೌಲ್ಯವಾದವು. ಆ ದಿನ ಸಂಜೆ ತಂದೆ ಅವನನ್ನು ಅಪ್ಪಿಕೊಂಡು ಹೇಳಿದರು, ನಿನ್ನ ಮೇಲೆ ಹೆಮ್ಮೆ. ಕಿರಣ್ ಸಂತೋಷದಿಂದ ಕಣ್ಣೀರು ಹಾಕಿದ. ಆದಿತ್ಯನ ಕನಸು ಈಗ ದೊಡ್ಡ ದಾರಿಗೆ ಕಾಲಿಟ್ಟಿತ್ತು. ಅವನು ಮುಂದಿನ ಗುರಿ ರಾಜ್ಯಮಟ್ಟದ ಸ್ಪರ್ಧೆ ಎಂದು ನಿರ್ಧರಿಸಿದ. ಆ ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು. ಆದಿತ್ಯ ತನ್ನ ಬೈಕ್ ಪಕ್ಕದಲ್ಲಿ ನಿಂತು ಆಕಾಶವನ್ನು ನೋಡಿದ. ಅವನ ಮನಸ್ಸಿನಲ್ಲಿ ಒಂದೇ ನಿಶ್ಚಯ, ನಾನು ಯಾವಾಗಲೂ ಸುರಕ್ಷತೆಯನ್ನು ಮೊದಲಿಗ ಮಾಡುತ್ತೇನೆ. ವೇಗಕ್ಕಿಂತ ಜವಾಬ್ದಾರಿ ದೊಡ್ಡದು. ಹೀಗೆ ಒಂದು ಚಿಕ್ಕ ಪಟ್ಟಣದ ಹುಡುಗನ ಕನಸು ವೇಗದ ಚಕ್ರಗಳಲ್ಲಿ ಹಾರಲು ಆರಂಭಿಸಿತು. ಜಯ ಅವನಿಗೆ ಆತ್ಮವಿಶ್ವಾಸ ನೀಡಿದ್ದರೂ ಅವನನ್ನು ಭೂಮಿಗೆ ಕಟ್ಟಿಹಾಕಿದ್ದು ಅವನ ವಿನಯ ಮತ್ತು ಶ್ರಮ. ಸಂದೇಶ: ಕನಸು ದೊಡ್ಡದಾಗಿರಲಿ, ಆದರೆ ಶ್ರಮ, ನಿಯಂತ್ರಣ ಮತ್ತು ಸುರಕ್ಷತೆ ಇದ್ದರೆ ಮಾತ್ರ ಅದು ನಿಜವಾಗುತ್ತದೆ. ಮೋಟಾರ್ ಬೈಕ್